ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯ ಕೊಟ್ಟಂಥ ದೇವನಿಗೆ ಕೋಟಿ ಕೋಟಿ ಸ್ತೋತ್ರ. ಎದರದಿರು ನನ್ನ ಮನವೇ, ಕದಲದಿರು ನನ್ನ ಮನವೇ, ಎದರದಿರು ನನ್ನ ಮನವೇ, ಕದಲದಿರು ನನ್ನ ಮನವೇ. ಸ್ತುತಿಸು ಸ್ತುತಿಸು ಏಸಪ್ಪನ ಸ್ತುತಿಸು, ಸ್ತುತಿಸು ಸ್ತುತಿಸು ಏಸಪ್ಪನ ಸ್ತುತಿಸು. ಎದರದಿರು ನನ್ನ ಮನವೇ, ನೀನು ಕದಲದಿರು ನನ್ನ ಮನವೇ. ಆರೋಗ್ಯವಿಲ್ಲವೆಂದು ಭಯಪಡಬೇಡ, ಆರೋಗ್ಯವಿಲ್ಲವೆಂದು ಭಯಪಡಬೇಡ. ಯೆಹೋವಾ ರಾಫಾ, ನಿನಗಿರುವಾಗ ಆರೋಗ್ಯವೇ ನಿನ ಭಾಗ್ಯವು. ಯೆಹೋವಾ ರಾಫಾ, ನಿನಗಿರುವಾಗ ಆರೋಗ್ಯವೇ ನಿನ ಭಾಗ್ಯವು. ಎದರದಿರು ನನ್ನ ಮನವೇ, ಕದಲದಿರು ನನ್ನ ಮನವೇ, ಎದರದಿರು ನನ್ನ ಮನವೇ, ಕದಲದಿರು ನನ್ನ ಮನವೇ. ಸ್ತುತಿಸು ಸ್ತುತಿಸು ಏಸಪ್ಪನ ಸ್ತುತಿಸು, ಸ್ತುತಿಸು ಸ್ತುತಿಸು ಏಸಪ್ಪನ ಸ್ತುತಿಸು. ಎದರದಿರು ನನ್ನ ಮನವೇ, ಕದಲದಿರು ನನ್ನ ಮನವೇ, ಎದರದಿರು ನನ್ನ ಮನವೇ, ಕದಲದಿರು ನನ್ನ ಮನವೇ. ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನಾಗಿರುವಂಥ ನನ್ನ ದೇವ, ನಿನ್ನ ನಾಮಕ್ಕೆ ಸ್ತೋತ್ರ. ಈ ಸಮಯಕ್ಕಾಗಿ ಸ್ತೋತ್ರ ದೇವ. ಇನ್ನೊಂದು ಆವರ್ತಿ ನಿನ್ನ ಸನ್ನಿಧಾನಕ್ಕೆ ಬರುವಾಗ ನೀನು ಕೃಪೆ ಮಾಡಿದೆ, ಸ್ತೋತ್ರ ಅಯ್ಯ. ನಾವು ಅನೇಕರಿಗಾಗಿ ಬೇಡುವಾಗ ನೀನು ತಾನೇ ನನ್ನ ಸಂಗಡ ಇದ್ದೀಯಾ ದೇವ. ಹೌದು ಸ್ವಾಮಿ, ಎಷ್ಟೋ ಹೆಣ್ಣು ಮಕ್ಕಳಿಗೆ ಕರ್ತನೇ ಗರ್ಭ ಫಲವು ಇಲ್ಲ ಎಂದು ಹೇಳಿ ಸ್ವಾಮಿ ಅನೇಕ ದೇವರುಗಳಿಗೆಲ್ಲ ಹೋಗಿ ಅಪ್ಪ ಹರಕೆ ಇಡುತ್ತಾರೆ, ಬೇಡುತ್ತಾರೆ, ಗೋಳಾಡುತ್ತಾರೆ ಸ್ವಾಮಿ. ಅಂಥ ಮಕ್ಕಳ ಗರ್ಭಗಳನ್ನು ನೀನು ಮುಟ್ಟಬೇಕು ಏಸಯ್ಯ. ನೀನು ಹೇಳಿದ್ಯಲ್ಲ, ಗರ್ಭ ಫಲವು ಯೆಹೋವನ ಬಹುಮಾನವೆಂದು ಹೇಳಿದ್ಯಲ್ಲ ಸ್ವಾಮಿ. ಅಂಥ ಮಕ್ಕಳ ಕಣ್ಣೀರು, ಅಂಥ ಮಕ್ಕಳ ವೇದನೆ, ಅಂಥ ಮಕ್ಕಳ ಗೋಳಾಟಗಳು ಮನೆಯಲ್ಲಿ ಸ್ವಾಮಿ, ಜಗಳಗಳು, ಕದನಗಳು ಕರ್ತನೆ. ನಿನಗೆ ಮಕ್ಕಳಿಲ್ಲ, ನಿನಗೆ ನಾನು ಬಿಟ್ಟು ಬಿಡುತ್ತೇನೆ, ನಿನಗೆ ಮಕ್ಕಳಿಲ್ಲ, ನಾನು ಇನ್ನೊಂದು ಮದುವೆ ಆಗುತ್ತೇನೆ, ನಿನಗೆ ಮಕ್ಕಳಿಲ್ಲ, ನಿನ್ನ ಅಪ್ಪನ ಮನೆಗೆ ಹೋಗು, ನಿನಗೆ ಮಕ್ಕಳಿಲ್ಲ, ನೀನು ಮನೆ ಬಿಟ್ಟು ಹೋಗು ಎಂದು ಹೇಳಿ ಅನೇಕ ಹೆಣ್ಣು ಮಕ್ಕಳಿಗೆ ತುಂಬ ಕಷ್ಟವಾಗಿದೆ ಸ್ವಾಮಿ. ಅನೇಕ ಹೆಣ್ಣು ಮಕ್ಕಳಿಗೆ ಬರೀ ತುಂಬ ಕಣ್ಣೀರಾಗಿದೆ ಸ್ವಾಮಿ. ಅನೇಕ ಹೆಣ್ಣು ಮಕ್ಕಳಿಗೆ ಮನೆಯಲ್ಲಿ ಅನೇಕ ತೊಂದರೆಗಳಾಗಿ ಅನೇಕ ಆತ್ಮಹತ್ಯೆ ಮಾಡಿಕೊಳ್ಳೋರು ಆಗಿದ್ದಾರೆ ಸ್ವಾಮಿ. ಅಂಥ ಮಕ್ಕಳ ಗರ್ಭಗಳನ್ನು ನೀನು ನೋಡಬೇಕು ದೇವ. ನೀನು ಹೇಳಿದ್ಯಲ್ಲ, ನಾನು ಕನಿಕರವುಳ್ಳ ದೇವನೆಂದು ಹೇಳಿ ಆ ಮಕ್ಕಳು ನಿನ್ನನ್ನು ಅರಿಯದೆ ಹೋಗಿದ್ದರು. ಆ ಮಕ್ಕಳಿಗೆ ನೀನು ನನ್ನ ದೇವನಾಗಿ ಯೇಸುವೆ. ಅವರ ಗರ್ಭಗಳನ್ನು ನೀನು ಮುಚ್ಚಿ ಅಯ್ಯ, ನೀನು ಆ ಗರ್ಭಗಳನ್ನು ಅಯ್ಯ ನೀನು ಬಹುಮಾನವಾಗಿ ಕೊಟ್ಟು ಆ ಕುಟುಂಬಗಳನ್ನು ಉಳಿಸಿ, ಆ ಕುಟುಂಬ ನಿನಗಾಗಿ ತವಕಪಟ್ಟು ನಿನ್ನ ಮಕ್ಕಳಾಗಿ ಅವರನ್ನು ಆಶೀರ್ವದಿಸಿ, ಆ ಮಕ್ಕಳು ನಿನ್ನನ್ನು ಹುಡುಕಿ ಬರುವ ಹಾಗೆ, ನಿನ್ನನ್ನು ಹುಡುಕುವ ಹಾಗೆ ಆ ಮಕ್ಕಳ ಕುಟುಂಬವನ್ನು ನೀನು ಕಟ್ಟುವ ದೇವನಾಗಿರು ಯೇಸುವೆ. ಆ ಮಕ್ಕಳಿಗೆ ನೀನು ತಾನೇ ಸಹಾಯ ಮಾಡುವ ದೇವನಾಗಿರು ಯೇಸುವೆ. ನಿನ್ನ ಕೈಲಿ ಮಾತ್ರ ಸಾಧ್ಯ. ನನ್ನ ಬಳಿಗೆ ಬರುವವರಿಗೆ ಎಂದಿಗೂ ಆಶಾಭಂಗ ಪಡಿಸುವುದಿಲ್ಲ ಅಂತ ಹೇಳಿದ್ಯಲ್ಲ, ಅದೇ ರೀತಿ ಎಲ್ಲ ಕಡೆ ಯಾವ ದೇವರುಗಳಿಗೆ ಹೋಗಿದ್ದರೂ ಸರಿಯೇ, ಯಾವ ಡಾಕ್ಟರ್ಗಳು ಹೋಗಿದ್ದರೂ ಸರಿಯೇ, ಯಾವ ಡಾಕ್ಟರ್ ಆಗೋದಿಲ್ಲ ಅಂತ ಹೇಳಿದರೂ ಸರಿಯೇ, ಅಯ್ಯ ನಿನ್ನ ಕೈಲಿ ಆಗುತ್ತದೆ ಎಂದು ನಿನ್ನ ಮುಂದೆ ಬಂದು ಬೀಳುವಾಗ, ನಿನ್ನ ಮುಂದೆ ಕೇಳುವಾಗ ನಿನ್ನ ಕೈಲಿ ಸಾಧ್ಯ ಅಂತ ರುಜುವಾತು ಮಾಡಿ ಆ ಕುಟುಂಬಗಳನ್ನು ರಕ್ಷಿಸು ದೇವ. ಆ ಕುಟುಂಬಗಳಲ್ಲಿ ಆ ಗಂಡ ಹೆಂಡತರ ಮಧ್ಯದಲ್ಲಿ ಬಂದಿರುವಂತ ಆ ಗರ್ಭದ ವಿಷಯದಲ್ಲಿ ಬಿರುಕು ಬಂದಿರುವ ಆ ಕುಟುಂಬಗಳಲ್ಲಿ ಆ ಗರ್ಭಗಳನ್ನು ನೀನು ಮುಟ್ಟಿ ದೇವರೇ. ಆ ಗರ್ಭದಲ್ಲಿ ನೀನು ಕಣಿಗಳನ್ನು ಕೊಟ್ಟು ಕರ್ತನೆ ಅಯ್ಯ. ಆ ಗರ್ಭ ಸತ್ತು ಹೋಗಿದ್ದರು, ಆ ನರಗಳಲ್ಲಿ ಸತ್ತು ಹೋಗಿದ್ದರು, ಮಕ್ಕಳಾಗದಿಲ್ಲ ಅಂತ ಹೇಳಿದ್ದರು ಯೇಸುವೆ, ನಿನ್ನ ಕೈಯಲ್ಲಿ ಅದಕ್ಕೆ ಜೀವ ಕೊಡೋದಕ್ಕೆ ಸಾಧ್ಯ. ನಿನ್ನ ಕೈಯಲ್ಲಿ ಅದಕ್ಕೆ ಜೀವ ಕೊಟ್ಟು ಆ ಗರ್ಭವನ್ನು ನೀನು ಉಂಟು ಮಾಡೋದಕ್ಕೆ ಸಾಧ್ಯ. ಯಾಕಂದ್ರೆ ನೀನು ಜೀವ ಕೊಡುವ ದೇವರು ಸ್ವಾಮಿ. ಗರ್ಭ ಫಲವು ಯೆಹೋವನ ಬಹುಮಾನವೆಂದು ಹೇಳಿದ್ಯಾ ದೇವರೇ. ಅದಕ್ಕಾಗಿ ಅಂತ ಮಕ್ಕಳಿಗೆ, ಅಂತ ಕುಟುಂಬದಲ್ಲಿ ಅಂತ ಒಂದು ಸ್ವಾಮಿ ಕಣ್ಣೀರಲ್ಲಿರುವಂತ ಮಕ್ಕಳಿಗೆ ನೀನು ತಾನೇ ನೋಡಿ ಆ ಮಕ್ಕಳನ್ನು ನೀನು ಸ್ವಾಮಿ ಅಯ್ಯ ನಿನ್ನ ಕೈಯಲ್ಲಿ ಸಾಧ್ಯ ಅಂತ ನಾನು ಅವರಿಗೋಸ್ಕರ ಇಡೀ ಪ್ರಪಂಚದಲ್ಲಿ ಎಷ್ಟು ಮಕ್ಕಳು ಈ ರೀತಿಯಾಗಿ ಗೋಳಾಟದಲ್ಲಿದ್ದಾರೋ
ನೋವಿನಲ್ಲಿದ್ದಾರೋ, ಕಣ್ಣೀರಲ್ಲಿದ್ದಾರೋ, ವೇದನೆಯಲ್ಲಿದ್ದಾರೋ, ಅಯ್ಯ ಡ್ರೈವರ್ಸದಲ್ಲಿದ್ದಾರೋ, ಮನೆಗೆ ತಾಯಿ ಮನೆಗೆ ಕಳಿಸಿದ್ದಾರೋ, ಅಯ್ಯ ಇನ್ನೊಂದು ಮದುವೆ ಮಾಡಿಕೊಂಡಿದ್ದಾರೋ, ಅಂತ ಮನೆಯಲ್ಲಿ ಅಂತ ಮಕ್ಕಳನ್ನು ಕರ್ತನೆ ಆ ಕುಟುಂಬಗಳನ್ನು ಒಡೆದು ಹೋದಕ್ಕೆ ಬಿಟ್ಟು ಕೊಡದಂತೆ ನೀನು ಕಟ್ಟುವ ದೇವನಾಗಿ, ಆ ದಿನದಲ್ಲಿ ಕಲ್ವಾರಿಯ ಶಿಲುವೆಯಲ್ಲಿ ನೀನು ಹೇಳಿದ ಮಾತು, ನಾನು ಎಲ್ಲವನ್ನು ಸೃಷ್ಟಿ ಮಾಡಿದವನು, ನಾನು ಅದನ್ನು ಅಳಿಸಿದರೆ ಅಳಿತು ಹೋಗುತ್ತದೆ ಎಂದು ನೀನು ನಮಗೋಸ್ಕರ ಪ್ರಾಣ ಕೊಟ್ಟು ಉಣಲ್ಪಟ್ಟು ಮೂರನೇ ದಿವಸ ಮೃತ್ಯುಂಜಯ ಗೆದ್ದು ಬಂದು ಎಲ್ಲದಕ್ಕೂ ನೀನು ಕಟ್ಟಿದ ದೇವನಾಗಿದ್ದೆ, ಉಳಿಸಿದ ದೇವನಾಗಿದ್ದೆ, ಪರಾಮರಿಸುವ ತಂದೆಯಾಗಿದೆ ಸ್ವಾಮಿ. ಅದೇ ರೀತಿ ಆ ಕುಟುಂಬಗಳನ್ನು ಉಳಿಸಿ, ಆ ಗರ್ಭಗಳ ಮೇಲೆ ನಿನ್ನ ಕರಗಳನ್ನು ಚಾಚಿ ಅಯ್ಯ ನೀನು ಸ್ವಾಮಿ ಆ ಕುಟುಂಬಗಳಿಗೆ ಸಮಾಧಾನ ಶಾಂತಿಯನ್ನು ನಿಲ್ಲಿಸಿ, ಆ ಕುಟುಂಬಗಳಿಗೆ ಮಕ್ಕಳು ಗರ್ಭದ ಫಲವು ಯೆಹೋವನ ಬಹುಮಾನವೆಂದು ಹೇಳಿ ಆ ಕುಟುಂಬಗಳಿಗೆ ನೀನು ಬಹುಮಾನವನ್ನು ಒದಗಿಸಿಕೊಟ್ಟು ಆ ಕುಟುಂಬಗಳನ್ನು ಆಶೀರ್ವದಿಸಿ, ನನ್ನ ದೇವರು ಉತ್ತಮನೆಂದು ಹೇಳಿ ನಿನ್ನನ್ನು ತಿಳಿದುಕೊಂಡು ನಿನ್ನನ್ನು ಅಂಗೀಕಾರ ಮಾಡಿಕೊಳ್ಳುವ ಹಾಗೆ ನೀನು ಕೃಪೆ ಮಾಡಿ ನೀನು ನಡೆಸಬೇಕಾಗಿ ಯೇಸುವಿನ ಪವಿತ್ರ ನಾಮದಲ್ಲಿ ನೋಡುವಂತವರು ಕೇಳುವಂತವರ ಹೃದಯದಲ್ಲಿ ಕಾರ್ಯ ಮಾಡಿ ಅವರ ಗರ್ಭಗಳನ್ನು ನಿನ್ನ ಕರಗಳಿಂದ ಮುಟ್ಟಿ, ನಿನ್ನ ಗಾಯ ಕರಗಳಿಂದ ಮುಟ್ಟಿ ನೀನು ನಡೆಸಬೇಕಾಗಿ ಯೇಸುವಿನ ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್.